ವಿರಾಜಪೇಟೆಯ ಪುರಸಭೆಯ ವಿಶೇಷ ಸಾಮಾನ್ಯ ಸಭೆ ಅಧ್ಯಕ್ಷೆ ದೇಚಮ್ಮ ಅಧ್ಯಕ್ಷತೆಯಲ್ಲಿ ನಡೆಯಿತು. ವಿಧಾನ ಪರಿಷತ್ ಸದಸ್ಯ ಸುಜಾ ಕುಶಲಪ್ಪ ಉಪಸ್ಥಿತಿಯಲ್ಲಿ ನಡೆದ ಸಭೆಯಲ್ಲಿ ರಾಜಕಾಲುವೆ ಮತ್ತು ತೊರೆ ತೋಡುಗಳ ಒತ್ತುವರಿ ಬಗ್ಗೆ ಗಂಭೀರ ಚರ್ಚೆಯಾಯಿತು. ಈ ಬಗ್ಗೆ ಸುಜಾ ಕುಶಲಪ್ಪ ಅವರ ಪ್ರಶ್ನೆಗೆ ಉತ್ತರಿಸಿದ ತಹಶೀಲ್ದಾರ್ ರಾಮಚಂದ್ರ, ತೊರೆ ತೋಡುಗಳ ಸರ್ವೆ ನಡೆಸಿ ಶೀಘ್ರ ಪುರಸಭೆಗೆ ವರದಿ ಸಲ್ಲಿಸಲಾಗುವುದು ಎಂದರು. ಒತ್ತುವರಿ ಅಥವಾ ಯಾವುದೇ ಸಮಸ್ಯೆ ಇದ್ದರೂ ಸ್ಪಂದಿಸಬೇಕಾಗಿರುವುದು ನಮ್ಮ ಕರ್ತವ್ಯ ಎಂದ ಅವರು, ಈಗಾಗಲೇ ಒಂದು ಹಂತದ ಸರ್ವೆ ಮಾಡಲಾಗಿದೆ ಎಂದು ತಹಶೀಲ್ದಾರ್ ರಾಮಚಂದ್ರ ಹೇಳಿದರು. ಇಲ್ಲಿ ಹುಟ್ಟಿ ಬೆಳೆದು ನನಗೆ 34 ವರ್ಷದಲ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಎಲ್ಲ ಹಳ್ಳಿಯಲ್ಲಿ ಇರುವ ಹಾಗೆ ಕಾಲುವೆ ತೋಡು ಇಂಥದ್ದಿದೆ. ಆ ರಾಜ ಕಾಲುವೆ ಎಲ್ಲಿ ಹುಟ್ಟಿದೆ ಅಂತ ನನಗೆ ಈಗಲೂ ಗೊತ್ತಾಗ್ತಾ ಇಲ್ಲ. ಬೆಂಗಳೂರಲ್ಲಿ ಕಾಣ್ತದೆ ಹೇಳ್ತದೆ, ಅದು ನನಗೆ ಇಲ್ಲಿ ಗೊತ್ತಿಲ್ಲ. ಇಲ್ಲಿ ಕಾಲುವೆ ಚರಂಡಿ ಈ ತರ ಇರ್ತದೆ, ದೊಡ್ಡ ಒಂದು ನಾಲೆ ಬರ್ತದೆ. ಈ ರಾಜ ಕಾಲುವೆ ಇದು ಹೇಗೆ ಬರ್ತದೆ ನನಗೆ ಗೊತ್ತಿಲ್ಲ. ಈಗ ಅದನ್ನ ನಾನು ಸ್ಟಾಪ್ ಮಾಡಿಸಿದ್ದೀನಿ. ಅದನ್ನ ನಮ್ಮ ಡೆಪ್ಟಿ ಡೈರೆಕ್ಟರ್ನ ಕೇಳಿದ್ದೀನಿ, ಇನ್ನು ಹೇಗೆ ಸರ್ವೆ ಮಾಡ್ತಿಲ್ಲ. ಪಟ್ಟಣ ಪಂಚಾಯತಿಂದ ನಮಗೆ ಲಿಖಿತ ಆದೇಶ, ಪಟ್ಟಣ ಪಂಚಾಯತಿಂದ ಅವರು ಲಿಖಿತವಾಗಿ ಆದೇಶ ಕಳಿಸಿದ್ರೆ ಮಾತ್ರ ನೀವು ಮಾಡಬೇಕು, ಅದಲ್ಲದೆ ನೀವು ಇದನ್ನ ಫೈನಲ್ ಸರ್ವೆ ಮಾಡಬೇಡಿ ಅಂತ ನನಗೆ ನಮ್ಮ ಡೆಪ್ಟಿ ಡೈರೆಕ್ಟರ್ ಹೇಳಿದ್ರು. ಅದಕ್ಕಾಗಿ ನಾನು ಸರ್ವೆಯನ್ನು ಸ್ಟಾಪ್ ಮಾಡಿದ್ದೀನಿ. ಒಬ್ಬ ಮಾಹಿತಿ ಹಕ್ಕು ಇದರಲ್ಲಿ ನಮಗೆ ಡೈಲಿ ಇದು ಮಾಡ್ತಾ ಇದ್ದಾರೆ, ನೀವು ಯಾಕೆ ಮಾಡ್ತಾ ಇಲ್ಲ, ತಹಸೀಲ್ದಾರ್ ಹೇಳಿದ್ದಾರೆ ನೀವು ಯಾಕೆ ಅದನ್ನ ಸರ್ವೆ ಮಾಡ್ತಾ ಇಲ್ಲ, ನೀವು ಯಾರೋ ಜೊತೆ ಶಾಮೀಲಾಗಿದ್ದೀರಿ, ನನಗೆ ಯಾರು ಅಂತಾನೆ ಗೊತ್ತಿಲ್ಲ. ನೀವು ಶಾಮೀಲಾಗಿದ್ದೀರಿ, ನೀವು ಮಾಡ್ತಾ ಇಲ್ಲ, ನಿಮ್ಮ ಮೇಲೆ ಕೋರ್ಟ್ ಹಾಕ್ತೀನಿ, ಲೋಕಾಯುಕ್ತ ಹಾಕ್ತೀನಿ ಅಂತ ದೊಡ್ಡ ಬೆದರಿಕೆಗೆಲ್ಲ ನಾನು ಹೆದರೋದಿಲ್ಲ, ನನ್ನ ಹೆದರಿಕೆ ಆಗುದಿಲ್ಲ. ಆದ್ರೆ ಕಾನೂನು ಚೌಕಟ್ಟಿನಲ್ಲಿ ಏನಿದೆ ಅದನ್ನ ಮಾಡ್ತೀನಿ. ನಮ್ಮ ಡೆಪ್ಯೂಟಿ ಡೈರೆಕ್ಟರ್ ಹೇಳಿದ್ದಾರೆ, ಪಟ್ಟಣ ಪಂಚಾಯತ್ ಅದಕ್ಕೆ ಸಂಪೂರ್ಣ ಜವಾಬ್ದಾರು. ಅಲ್ಲಿಂದ ನಿಮಗೆ ನಿರ್ದೇಶನ ಬಂದ್ರೆ ಮಾತ್ರ ನೀವು ಅಳತೆ ಮಾಡಿ, ಅದಲ್ಲದೆ ನೀವು ಮಾಡಬೇಡಿ ಅಂತ ಹೇಳಿದ್ದಾರೆ. ಕಾಲುವೆಗಳ ಹೂಳೆತ್ತುವ ಕಾರ್ಯ ಶೀಘ್ರ ಆಗಬೇಕೆಂದು ವಿಧಾನ ಪರಿಷತ್ ಸದಸ್ಯ ಸುಜಾ ಕುಶಲಪ್ಪ ನಿರ್ದೇಶನ ನೀಡಿದರು. ಅಲ್ಲದೆ ಮುಂದಿನ ದಿನಗಳಲ್ಲಿ ಶಾಸಕರ ಉಪಸ್ಥಿತಿಯಲ್ಲಿ ಕಾಲುವೆ ಸರ್ವೆ ಹಾಗೂ ಒತ್ತುವರಿ ತೆರವುಗೊಳಿಸುವ ಬಗ್ಗೆ ಚರ್ಚಿಸಿ ಕ್ರಮ ಕೈಗೊಳ್ಳೋಣ ಎಂದು ಸುಜಾ ಕುಶಲಪ್ಪ ಸಲಹೆ ನೀಡಿದರು. ಹಳೆ ಕಾಲದಲ್ಲಿ ಎಲ್ಲ ಗದ್ದೆಗಳು ತೋಡುಗಳೇ, ಇಲ್ಲಿ ರಾಜ ಕಾಲುವೆ ಅಂತ ಹೇಳಿ ಬರೋದಿಲ್ಲ, ತೋಡುಗಳು ಅಂತ. ಕಾಲುವೆ ಅಂತ ಹೇಳಿ ಹೊರಗಡೆ ಮೈಸೂರು ಭಾಗದಲ್ಲಿ ಕಾಲುವೆಗಳು ಅಂತ ಹೇಳ್ತೀವಿ, ಆದ್ರೆ ಕೊಡಗಿನಲ್ಲಿ ಕಾಲುವೆ ಅಂತಿಲ್ಲ, ತೋಡು ಅಂತ ಹೇಳ್ತಿರೋದು, ಕೈ ತೋಡು ಅಂತ ಹೇಳ್ತೀವಿ. ಹಾಗಾಗಿ ಏನು ಇದು ಉಂಟು ಅದು ಕರೆಕ್ಟ್ ಆಗಿ ತೊಂದರೆನೂ ಆಗ್ಬಾರ್ದು. ಮತ್ತೆ ಮಿನಿಸ್ಟ್ರಿ ಹೇಳಿದಾಗೆ ಅದರ ಮೇಲೆ ಸ್ಲ್ಯಾಬ್ ಹಾಕಿ ಟಾಯ್ಲೆಟ್ ಮಾಡೋದು ಅದು ಇದಲ್ಲ, ಅದು ನಾವು ಅದಕ್ಕೆ ಆಸ್ಪದ ಕೊಡಬಾರ್ದು. ಯಾಕೆಂತ ಹೇಳಿದ್ರೆ ಇವಾಗ ಕಾವೇರಿ ಇಶ್ಯೂ ಭಾಗಮಂಡಲದಿಂದ ಸ್ಟಾರ್ಟ್ ಆಗಿದೆ. ನಾನು ಕಳೆದ ಸಾರಿಯೂ ವಿಧಾನ ಪರಿಷತ್ತಲ್ಲಿ ಪ್ರಸ್ತಾಪ ಮಾಡಿದ್ದೇನೆ, ಎಲ್ಲ ನೀರುಗಳು ಬರಿಲ್ಲ. ಈಗ ನಾವೇ ಇಲ್ಲಿ ಹೋಗೋದಂತ ಕುಡಿಯೋ ನೀರು ಯಾವುದು, ನಾವು ಕುಡಿಯೋ ನೀರು ಅದೇ ಕತ್ತೂರಿಗೆ ಹೋಗಿ ಕಾವೇರಿ ಕುಡಿಯ, ಅದು ಸ್ಟಾಪ್ ಆಗಬೇಕು. ಆದ್ರೆ ತೋಡದು ಸರ್ವೆ ಮಾಡೋದು ಮಾಡ್ಲಿ, ಆದ್ರೆ ಏನು ಹೇಗೆ ಮಾಡಬೇಕು, ಅದರ ಎಷ್ಟು ಬೀದಿ ತಗೊಳ್ಬೇಕು, ಮುಂಚೆ ನಾವು ಹಳೆಯ ಕಾಲದಿಂದ ನೋಡ್ಕೊಂಡು ಏನು ಪ್ರಾಬ್ಲಮ್ ಆಗಿಲ್ಲ. ಒಟ್ಟಿನಲ್ಲಿ ರಾಜಕಾಲುವೆ ಒತ್ತುವರಿ ಮತ್ತು ಸರ್ವೆ ಕಾರ್ಯದ ಬಗ್ಗೆ ಚರ್ಚಿಸಲು ಕರೆಯಲಾಗಿದ್ದ ವಿಶೇಷ ಸಾಮಾನ್ಯ ಸಭೆ ಯಾವುದೇ ನಿರ್ಧಾರಕ್ಕೆ ಬಾರದೆ ಸಂಪನ್ನವಾಯಿತು.